ನಮಸ್ಕಾರ ರೀ. ಆರೋಗ್ಯಕರವಾದ ಮಿಲೆಟ್ಸ್ ಕಿನೋವಾ ಬಳಸಿ ಉಪ್ಮಾ ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ ರೆಸಿಪಿ ಅಂತ ಹೇಳಿ ಚಾಯ್ಸ್ ಮಾಡ್ಕೋಬಹುದು. ಮಿಲೆಟ್ಸ್ ಒಳಗೆ ಫಿಟಿಕ್ ಆಸಿಡ್ ಇರೋದ್ರಿಂದ ಡೈರೆಕ್ಟಾಗಿ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ಡೈಜೆಷನ್ಗೆ ಹಾರ್ಡಾಗ್ತೈತಿ. ಅದಕ್ಕೋಸ್ಕರ ಮಿಲೆಟ್ ಬಳಸೋಕ್ಕಿಂತ ಮುಂಚೆ ನೀವು 7ರಿಂದ 8 ಗಂಟೆವರೆಗೆ ನೆನೆಸಿಡಬೇಕು. ನಾನು ಓವರ್ನೈಟ್ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಉಪ್ಮಾ ಮಾಡೋದು. 1 ಬೌಲ್ ಸೋಪ್ ಮಾಡಿಟ್ಟಿರೋಂಥ ಕಿನೋವಾಕ್ಕೆ 2 ಬೌಲ್ ನೀರು ಹಾಕಿ ನಾನು ಸಪ್ರೇಟಾಗಿ ಕುದಿಯೋಕೆ ಬಿಡ್ಬೇಕ್ರಿ. ಇನ್ನೊಂದು ಪ್ಯಾನ್ಗೆ ಸ್ಪ್ಲಟರಿಂಗ್ ಐಟಮ್ಸು ಎಣ್ಣೆ, ಜೀರಿಗೆ, ಸಾಸಿವೆ ಚಟಪಟ ಅಂದಮೇಲೆ ನಾವು ಮೆಣಸಿನ್ಕಾಯಿ, ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಬಳಸ್ಕೊಂಡು ಒಗ್ಗರಣೆ ಹಾಕಿದ್ದು. ಸ್ವಲ್ಪ ಹಸಿ ಬಟಾಣಿನೂ ಹಾಕಿದೆ. ಆಮೇಲೆ ಕಿನೋವಾ ಸೋಪ್ ಇಂಪ್ರೂವ್ಸ್ ದ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್. ಅಂದರೆ ಮಿಲೆಟ್ಸ್ ಸೋಪ್ ಮಾಡೋದ್ರಿಂದ ಬಾಡಿ ಕ್ಯಾನ್ ಅಬ್ಸಾರ್ಬ್ ದ ಇಂಪಾರ್ಟೆಂಟ್ ಮಿನರಲ್ಸ್ ಐರನ್, ಕ್ಯಾಲ್ಶಿಯಂ ಆ್ಯಂಡ್ ಜಿಂಕ್ ಬಾಡಿಗೆ ಈಸಿಲಿ ಅಬ್ಸಾರ್ಬ್ ಆಗುತ್ತೆ. ವೆಜಿಟೇಬಲ್ಸ್ ಸ್ವಲ್ಪ ಹುರಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸೇರಿಸ್ಕೊಂಡು ಮತ್ತೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿನ ಹಾಕ್ಕೊಂಡು ಮತ್ತೆ ಬಾಣಲೆಯಲ್ಲಿ ಬಾಡಿಸ್ಕೋಬೇಕು. ವೆಜಿಟೇಬಲ್ನ ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಬೇಕಾದಷ್ಟು ಬಿಸಿ ನೀರನ್ನ ಹಾಕ್ಕೋಬೇಕು. ಅಂದರೆ ಕಿನೋವನ್ನು ಸಪ್ರೇಟಾಗಿ ನಾವು ಬೇಯಿಸೋಕ್ಕಿಟ್ಟಿರ್ತೀವಲ್ಲ, ವೆಜಿಟೇಬಲ್ಲು ಸ್ವಲ್ಪ ಬೇಯಲಿ ಅಂತ ಹೇಳಿ ಲೋ ಫ್ಲೇಮಲ್ಲಿಟ್ಟು ಲಿಡ್ನ ಮುಚ್ಚಿಡಬೇಕು. ಅದಾದ ನಂತರ ವೆಜಿಟೇಬಲ್ಸ್ ಎಲ್ಲ ಬೆಂದಾದಮೇಲೆ ಕೊನೆಯಲ್ಲಿ ಸ್ಕ್ವೀಸ್ ದ ಲೆಮನ್, ಲಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿನೂ ಜಾಸ್ತಿ ಆಗುತ್ತೆ. ಈ ಸೈಡು ಒಗ್ಗರಣೆ ತಯಾರು ಮಾಡ್ಕೋ ಅಷ್ಟ್ರಿಗೇನೆ ಕಿನೋವಾ ಸರಿಯಾಗಿ ಬೆಂದಿರುತ್ತೆ. ಈ ಥರ ಬೆಂದಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ರೆಡಿಯಾಗಿರೋ ಒಗ್ಗರಣೆಗೆ ಕುದಿಸಿ ಇಟ್ಟಿರ್ತಕ್ಕಂಥ ಕಿನೋವಾನ ಮಿಕ್ಸ್ ಮಾಡಿದರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಕಿನೋವಾ ಉಪ್ಮಾ ಇಸ್ ರೆಡಿ. ಸೋಪ್ ಮಿಲೆಟ್ಸ್ ಬಿಕಮ್ ಸಾಫ್ಟರ್ ಸೊ ದೇ ಕುಕ್ ಫಾಸ್ಟರ್. ನೋಡ್ತಿದ್ದೀರಲ್ಲ, ಸಾಫ್ಟ್ ಆದ ಒಗ್ಗರಣೆ ಜೊತೆ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದರೆ ಸಾಫ್ಟ್ ಆಗಿರೋ ವೆಜಿಟೇಬಲ್ ಉಪ್ಮಾ ರೆಡಿ ಟು ಈಟ್. ಕಿನೋವಾ ಅಂತ ಅಷ್ಟೇ ಅಲ್ಲ, ಯಾವುದೇ ಮಿಲೆಟ್ಸ್ ಆಗಲಿ, ಮಿಲೆಟ್ಸ್ ಆರ್ ರಿಚ್ ಇನ್ ಪ್ರೋಟೀನ್ ಮತ್ತು ಹೈ ಇನ್ ಫೈಬರ್, ಅಂದರೆ ಫೈಬರ್ ಹೆಚ್ಚು, ಜೀರ್ಣಕ್ರಿಯೆಗೆ ಉತ್ತಮ ಮತ್ತು ವೇಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಗ್ಲೂಟನ್ ಫ್ರೀ ಆಗಿರುತ್ತೆ. ನಾನು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬರೀ ಸಲಾಡ್ ಆಗಿತ್ತಂದರೆ ಇದನ್ನು ಹೆಲ್ದಿ ಲಂಚ್ ಪ್ಲೇಟ್ ಜೊತೆನೂ ಸೇರಿಸ್ತೀನಿ. ಇದು ನನ್ನ ಹೆಲ್ದಿ ಕುಕ್ಕಿಂಗ್ ಚಾನಲ್ ಫಾರ್ ಕಿಡ್ಸ್ ಆ್ಯಂಡ್ ಫ್ಯಾಮಿಲಿ ಆಗಿರುತ್ತೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಅಡುಗೆ ಮತ್ತು ಟಿಪ್ಸ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಧನ್ಯವಾದಗಳು.